ಹಾಯ್ ಎವ್ರಿವನ್, ಹೋಪ್ ಯು ಆರ್ ಆಲ್ ಡೂಯಿಂಗ್ ವೆಲ್. ಎಲ್ಲರೂ ಚೆನ್ನಾಗಿದ್ದೀರಿ ಅಲ್ವಾ? ಈ ವಿಡಿಯೋದಲ್ಲಿ 10th ಸ್ಟ್ಯಾಂಡರ್ಡ್ ಮ್ಯಾಥಮೆಟಿಕ್ಸಿನ 11th ಚಾಪ್ಟರ್ ಏರಿಯಾಸ್ ರಿಲೇಟೆಡ್ ಟು ಸರ್ಕಲ್ ಅದರ ಎಕ್ಸಸೈಸ್ ಕ್ವೆಶನ್ಸನ್ನು ಡಿಸ್ಕಸ್ ಮಾಡ್ತಾ ಹೋಗುವ. ಇಲ್ಲಿ ಈ ಚಾಪ್ಟರ್ಗೆ ಸಂಬಂಧಿಸಿದಂತಹ ಎಕ್ಸಸೈಸ್ ಕ್ವೆಶನ್ಸನ್ನು ಸಾಲ್ವ್ ಮಾಡಲಿಕ್ಕೆ ನಿಮಗೆ ಒಂದಷ್ಟು ಫಾರ್ಮುಲಾಸ್ ತಿಳಿದಿರುವಂತಹ ಅವಶ್ಯಕತೆ ಇದೆ. ಹಾಗೆ ಫಾರ್ಮುಲಾವನ್ನು ತಿಳಿಸ್ಲಿಕ್ಕೆ ಅಂತಲೇ ಹೇಳಿ ಈ ಚಾಪ್ಟರ್ನ ಇಂಟ್ರೊಡಕ್ಷನ್ ವಿಡಿಯೋವನ್ನು ಮಾಡಿ ಈಗಾಗಲೇ ಅಪ್ಲೋಡ್ ಮಾಡಿದ್ದೇನೆ. ಅದೇ ರೀತಿಯಲ್ಲಿ ಇನ್ನು ಮುಂದೆ ಈ ಚಾಪ್ಟರ್ಗೆ ರಿಲೇಟೆಡ್ ಆಗಿ ಯಾವುದೆಲ್ಲ ವೀಡಿಯೋಸನ್ನು ಅಪ್ಲೋಡ್ ಮಾಡಲಿಕ್ಕಿದ್ರು ಎಲ್ಲ ವಿಡಿಯೋವನ್ನು ಒಂದು ಪ್ಲೇಲಿಸ್ಟ್ನಲ್ಲಿ ನಾವು ರೆಡಿ ಮಾಡಿ ಇಡ್ತೇವೆ. ಸೊ ದ್ಯಾಟ್ ಪ್ಲೇಲಿಸ್ಟ್ ಲಿಂಕ್ ಇಸ್ ಪ್ರೊವೈಡೆಡ್ ಟು ಯು ಇನ್ ದಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಬಿಲೋ ದಿಸ್ ವಿಡಿಯೋ. ಈ ವಿಡಿಯೋದ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಆ ಪ್ಲೇಲಿಸ್ಟ್ನ ಲಿಂಕನ್ನು ಕೊಟ್ಟಿದ್ದೇವೆ. ಪ್ಲೀಸ್ ಡು ಚೆಕ್ಔಟ್ ದ್ಯಾಟ್. ಈಗ ಆ ಪ್ಲೇಲಿಸ್ಟ್ನಲ್ಲಿ ಇಂಟ್ರೊಡಕ್ಷನ್ ವಿಡಿಯೋ ಅವೈಲೇಬಲ್ ಇದೆ, ಅದನ್ನು ಮೊದಲನೇದಾಗಿ ಚೆಕ್ ಮಾಡ್ಕೊಳ್ಳಿ. ಯಾಕೆ ಅಂತ ಹೇಳಿದರೆ ಈ ಚಾಪ್ಟರ್ನಲ್ಲಿ ಫಾರ್ಮುಲಾಸ್ ಆರ್ ವೆರಿ ಇಂಪಾರ್ಟೆಂಟ್. ಫಾರ್ಮುಲಾಗಳನ್ನು ನೀವು ಕಲೀಲೇಬೇಕು. ವಿದೌಟ್ ದೋಸ್ ಫಾರ್ಮುಲಾಸ್ ಯು ಕ್ಯಾನಾಟ್ ಸಾಲ್ವ್ ದಿಸ್ ಪ್ರಾಬ್ಲಮ್ಸ್. ಸೊ ಫಾರ್ಮುಲಾವನ್ನು ಬರ್ಕೊಂಡು ನಾವು ಇಲ್ಲಿ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ಕೊಂಡು ಹೋಗಬೇಕಾಗಿರುವ ಕಾರಣ ಫಾರ್ಮುಲಾವನ್ನು ನೀವು ಮೆಮೊರೈಸ್ ಮಾಡಲೇಬೇಕು. ಓಕೆ, ಸೊ ಆಲ್ ದಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಫಾರ್ಮುಲಾಸ್ ಎಲ್ಲವನ್ನು ಇಂಟ್ರೊಡಕ್ಷನ್ ವಿಡಿಯೋದಲ್ಲಿ ಕವರ್ ಮಾಡಿದ್ದು. ಅದನ್ನು ನೋಡಲಿಕ್ಕೆ ಬೇಕಾದಂತಹ ಪ್ಲೇಲಿಸ್ಟ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅವೈಲೇಬಲ್ ಇದೆ. ಪ್ಲೀಸ್ ಡೂ ವಾಚ್ ದ ಇಂಟ್ರೊಡಕ್ಷನ್ ವಿಡಿಯೋ. ಇಂಟ್ರೊಡಕ್ಷನ್ ವಿಡಿಯೋವನ್ನು ನೋಡಿದ ಮೇಲೆ ನೀವು ಖಂಡಿತವಾಗಿ ಕೂಡ ಎಕ್ಸಸೈಸ್ ಕ್ವೆಶನನ್ನು ಸಾಲ್ವ್ ಮಾಡ್ಬೋದು. ಸೊ ಈಗ ಎಕ್ಸಸೈಸ್ 11.1ನಲ್ಲಿ ಫಸ್ಟ್ ಕ್ವೆಶನ್, ಫೈಂಡ್ ದ ಏರಿಯಾ ಆಫ್ ಅ ಸೆಕ್ಟರ್ ಆಫ್ ಎ ಸರ್ಕಲ್ ವಿತ್ ರೇಡಿಯಸ್ 6 centimeter ಇಫ್ ದಿ ಆಂಗಲ್ ಆಫ್ ಸೆಕ್ಟರ್ ಈಸ್ 60 degree. ಇದನ್ನು ಫಸ್ಟಿಗೆ ಡಯಾಗ್ರಾಮ್ಯಾಟಿಕ್ ಆಗಿ ರೆಪ್ರೆಸೆಂಟ್ ಮಾಡುವ. ಅಂದರೆ ಲೆಟಸ್ ಡ್ರಾ ಎ ಸರ್ಕಲ್, ಅದರಲ್ಲಿ ಆಂಗಲ್ 60 degree ಆಗಿ ಫಾರ್ಮ್ ಮಾಡುವಂಥ ಸೆಕ್ಟರನ್ನು ನಾವು ಡ್ರಾ ಮಾಡ್ಕೊಳ್ಳುವ. ಸೊ ಇಲ್ಲಿ ಸರ್ಕಲ್ ವಿತ್ ಸೆಂಟರ್ ಓ ಇದೆ. ಈಗ ಇಂಟ್ರೊಡಕ್ಷನ್ ವಿಡಿಯೋವನ್ನು ನೋಡಿದರೆ ನೀವು ಆಗಲೇ ನಿಮಗೆ ಗೊತ್ತಿರ್ತದೆ, ಸೆಕ್ಟರ್ ಅಂತ ಹೇಳಿದರೆ ಅದು 2 ರೇಡಿಯಸ್ ಮತ್ತು ಆರ್ಕಿಂದ ಫಾರ್ಮ್ ಆಗಿರುವಂಥದ್ದು. ಸೊ ಇಲ್ಲಿ ಇದು ಒಂದು ರೇಡಿಯಸನ್ನು ಕನ್ಸಿಡರ್ ಮಾಡುವ, ಓ ಎ ಅಂತ ಹೇಳಿ ಕನ್ಸಿಡರ್ ಮಾಡಿದರೆ ಇನ್ನೊಂದು ರೇಡಿಯಸನ್ನು ಡ್ರಾ ಮಾಡಿಕೊಳ್ಳುವ. ಸೊ ಇದು ರೇಡಿಯಸ್ ಓ ಎ. ಈಗ ಇಲ್ಲಿ ಇನ್ನೊಂದು ರೇಡಿಯಸ್ ಓ ಬಿ. ಹಾಗೆ ಇಲ್ಲಿ ಫಾರ್ಮ್ ಆಗಿರುವಂತಹ ಆರ್ಕ್ ದಿಸ್ ಈಸ್ ಎ ಬಿ. ಈಗ ರೇಡಿಯಸ್ ಓ ಎ, ಓ ಬಿ ಮತ್ತು ಆರ್ಕ್ ಎ ಬಿಯ ನಡುವೆ ಇಲ್ಲಿ ಇರುವಂಥ ಜಾಗ, ಇದನ್ನು ನಾವು ಸೆಕ್ಟರ್ ಅಂತ ಹೇಳಿ ಕರಿತೇವೆ. ಓಕೆ, ಮೇಜರ್ ಸೆಕ್ಟರ್, ಮೈನರ್ ಸೆಕ್ಟರ್ ಅಂತ ಹೇಳೋದೇ ಇದ್ದರೆ ನಾವು ಮಾತನಾಡ್ತಿರುವಂಥದ್ದು ಮೈನರ್ ಸೆಕ್ಟರ್ನ ಬಗ್ಗೆನೇ. ಸೊ ಇಲ್ಲಿ ಫಾರ್ಮ್ ಆಗಿರುವಂತಹ ಆ್ಯಂಗಲ್ ಸೆಂಟರಿಂದ, ಓಕೆ, ದಿಸ್ ಆ್ಯಂಗಲ್ ಇದು 60 degree. ನಾವು ಈಗ ಫೈಂಡ್ ಮಾಡಬೇಕಾಗಿರುವಂಥದ್ದು ಏರಿಯಾ ಆಫ್ ದಿಸ್ ಸೆಕ್ಟರ್. ಈಗ ಫಾರ್ಮುಲಾವನ್ನು ಬರ್ಕೊಂಡು ಸಾಲ್ವ್ ಮಾಡುವಂಥದ್ದು. ಏರಿಯಾ ಆಫ್ ದಿ ಸೆಕ್ಟರ್ ಇಸ್ ಈಕ್ವಲ್ ಟು ಏರಿಯಾ ಆಫ್ ಸೆಕ್ಟರ್. ಫಾರ್ಮುಲಾವನ್ನು ಬರ್ಕೊಳ್ಳಿ. ಏರಿಯಾ ಆಫ್ ದಿ ಸೆಕ್ಟರ್, ಇಲ್ಲಿ ಆ್ಯಂಗಲ್ ಮೇಡ್ ಬೈ ದಿ ಸೆಕ್ಟರನ್ನು ಟೀಟಾ ಅಂತ ಹೇಳಿ ಬರ್ಕೊಳ್ಳೋದು. 360ಯಲ್ಲಿ ಸೆಕ್ಟರಲ್ಲಿ ಫಾರ್ಮ್ ಆದಂತಹ ಆ್ಯಂಗಲ್ ಟೀಟಾ ಇಂಟು ಏರಿಯಾ ಆಫ್ ದಿ ಸರ್ಕಲ್. ಓಕೆ, ಫಾರ್ಮುಲಾ ಇಲ್ಲಿ ಪೈ ಆರ್ ಸ್ಕ್ವೇರ್. ಟೀಟಾ ಬೈ 360 degree ಇಂಟು ಪೈ ಆರ್ ಸ್ಕ್ವೇರ್. ಆರ್ ಅಂತ ಹೇಳುವಂಥದ್ದು ರೇಡಿಯಸ್ ಆಫ್ ದಿ ಸರ್ಕಲ್. ಸೊ ಅದನ್ನು ಈಗಾಗಲೇ ನಮಗೆ ಕ್ವೆಶನಲ್ಲಿ ಕೊಟ್ಟಿದ್ದಾರೆ. ರೇಡಿಯಸ್ ಈಸ್ 6 centimeter. ಈಗ ಟೀಟಾ 60 degree ಡಿವೈಡೆಡ್ ಬೈ 360 degree ಇಂಟು ಪೈ. ಪೈಯ ವ್ಯಾಲ್ಯೂ 3.14 ಅಥವಾ 22/7. ಸೊ ಇಲ್ಲಿ ನಮಗೆ ಕ್ವೆಶನಲ್ಲಿ ಪೈ ಈಸ್ ಈಕ್ವಲ್ ಟು 3.14 ಅಂತ ಹೇಳಿ ಕೊಡಲಿಲ್ಲ ಅಂತ ಆದರೆ ನಾವು ಅದನ್ನು 22/7 ಅಂತಲೇ ಕನ್ಸಿಡರ್ ಮಾಡಬೇಕು. ಏರಿಯಾಸ್ ರಿಲೇಟೆಡ್ ಟು ಸರ್ಕಲ್ಸ್ ಚಾಪ್ಟರ್ನಲ್ಲಿ ಇನ್ ಕೇಸ್ ನಮಗೆ ಪೈಯ ವ್ಯಾಲ್ಯೂ 3.14 ಅಂತ ಹೇಳಿ ಕೊಡಲಿಲ್ಲ ಅಂತ ಆದರೆ ನಾವು 22/7 ಅನ್ನೇ ಪೈಯ ವ್ಯಾಲ್ಯೂ ಆಗಿ ತಗೊಳ್ಬೇಕು. ಸೊ ಇಲ್ಲಿ ಪೈ ಈಸ್ 22/7. ಆರ್ ಸ್ಕ್ವೇರ್ ಅಂದರೆ ರೇಡಿಯಸ್ ಸ್ಕ್ವೇರ್, 6 ಇಂಟು 6 ಅಲ್ವಾ, 6 ಸ್ಕ್ವೇರ್ ಅಂತಲೂ ಬರ್ಕೊಳ್ಬೋದು ಅಥವಾ 6 ಇಂಟು 6. ಓಕೆ, 0ಗೆ 0 ಕ್ಯಾನ್ಸಲ್ ಆಯಿತು. ಸಿಂಪ್ಲಿಫಿಕೇಷನ್ ಮಾಡ್ತಾ ಹೋಗುವ. 0 0 ಕ್ಯಾನ್ಸಲ್ ಆಯಿತು. ಅದಾದಮೇಲೆ ಇಲ್ಲಿ 6 1s 6, 6 6 36. ಓಕೆ, ಇದು 6 1s 6 1s. ನೆಕ್ಸ್ಟ್ ಉಳಿದಿರುವಂಥದ್ದು 22 ಇಂಟು 6 ಡಿವೈಡ್ ಬೈ 7. 22 ಇಂಟು 6 ಮಾಡಿ, 6 2s 12, 6 12 ಪ್ಲಸ್ 1 13, 132 ಡಿವೈಡ್ ಬೈ 7. ಇಲ್ಲಿಗೆ ಸ್ಟಾಪ್ ಮಾಡ್ಬೋದು ಅಥವಾ ನೀವು ಡಿವಿಷನನ್ನು ಮಾಡ್ಬೋದು. ಯು ಕ್ಯಾನ್ ಡಿವೈಡ್ 7 ಡಿವೈಡ್ ಬೈ
132. 7 ones are 7. 6 is the remainder. ಈಗ 62 ಆಯಿತು. 7 8s are 56. 6 is the remainder. Take a decimal and take a 0. 8s are 56. 4 is the remainder. Take another 0. 7 5s are 35. 5 is the remainder. ಇಲ್ಲಿಗೆ ಡಿವಿಷನ್ ಅನ್ನು ಸ್ಟಾಪ್ ಮಾಡುವ. ಆ್ಯಂಡ್ ಇಲ್ಲಿ ಆನ್ಸರ್ ಇಸ್ 18.85. ಓಕೆ, ಏರಿಯಾ ಹಾಗೆ ರೇಡಿಯಸನ್ನು ಸೆಂಟಿಮೀಟರಲ್ಲಿ ಕೊಟ್ಟಿರುವ ಕಾರಣ ಇಲ್ಲಿ ಯೂನಿಟ್ ಇಸ್ ಸೆಂಟಿಮೀಟರ್ ಸ್ಕ್ವೇರ್ ಅಥವಾ ಸ್ಕ್ವೇರ್ ಸೆಂಟಿಮೀಟರ್. ಸೊ ಇಲ್ಲಿ ಕ್ವೆಶನಲ್ಲಿ ಕೇಳಿರುವಂತಹ ಸೆಕ್ಟರ್ನ ಏರಿಯಾವನ್ನು ನಾವು ಫೈಂಡ್ ಮಾಡಿದ್ವಿ. ಐದರ್ ಯು ಕ್ಯಾನ್ ಸ್ಟಾಪ್ ಯುವರ್ ಆನ್ಸರ್ ಅಟ್ ಇಲ್ಲಿ ಈ ಫ್ರ್ಯಾಕ್ಷನ್ ಫಾರ್ಮಲ್ಲೇ ಇಡ್ಬೋದು 132 ಡಿವೈಡ್ ಬೈ 7 ಸ್ಕ್ವೇರ್ ಸೆಂಟಿಮೀಟರ್, ಅಥವಾ ನೀವು ಅದನ್ನು ಡೆಸಿಮಲ್ ಪಾಯಿಂಟಲ್ಲಿ ಎಕ್ಸ್ಪ್ರೆಸ್ ಮಾಡ್ಬೋದು. ಆನ್ಸರ್ ಇಸ್ 18.85 ಸೆಂಟಿಮೀಟರ್ ಸ್ಕ್ವೇರ್. ಸೆಕೆಂಡ್ ಕ್ವೆಶನನ್ನು ಸಾಲ್ವ್ ಮಾಡುವ. ಕ್ವೆಶನ್ ನಂಬರ್ 2, ಫೈಂಡ್ ದಿ ಏರಿಯಾ ಆಫ್ a quadrant of a circle whose circumference is 22 centimeter. So circumference ಕೊಟ್ಟಿದ್ದಾರೆ. Circumference of the circle. Circumference is 22 centimeter. Let us draw the circle. ಈಗ ಇಲ್ಲಿ ನಮಗೆ ಏರಿಯಾ ಆಫ್ ಕ್ವಾಡ್ರೆಂಟ್, ಒಂದು ಕ್ವಾಡ್ರೆಂಟಿನ ಏರಿಯಾವನ್ನು ಫೈಂಡ್ ಮಾಡಲಿಕ್ಕೆ ಕೇಳಿದ್ದು ಸರ್ಕಲ್ನಲ್ಲಿ. ಸೊ ಇಲ್ಲಿ ಕ್ವಾಡ್ರೆಂಟ್ ಅಂತ ಹೇಳಿದರೆ ಸರ್ಕಲನ್ನು 4 ಈಕ್ವಲ್ ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿದಾಗ ಅದರಲ್ಲಿ ಒಂದು ಪಾರ್ಟನ್ನು ನಾವು ಕ್ವಾಡ್ರೆಂಟ್ ಅಂತ ಹೇಳಿ ಕರೆಯುವಂಥದ್ದು. ಈಗ ಸರ್ಕಲನ್ನು 4 ಈಕ್ವಲ್ ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿದ್ದೇವೆ. ಇಲ್ಲಿ 4 ಕ್ವಾಡ್ರೆಂಟ್ ಆಯಿತು. ಇದರಲ್ಲಿ ಒಂದು ಕ್ವಾಡ್ರೆಂಟ್ನ ಏರಿಯಾವನ್ನು ಫೈಂಡ್ ಮಾಡಿ ಅಂತ ಹೇಳಿ ಕೇಳಿರುವಂಥದ್ದು. ಸೊ ಒಂದು ಕ್ವಾಡ್ರೆಂಟ್ ಅಂತ ಹೇಳಿದರೆ ಈ ರೀತಿ ಫಾರ್ಮ್ ಆಗ್ತದೆ. ಸೊ ದಿಸ್ ಇಸ್ ನಥಿಂಗ್ ಬಟ್ ಇಲ್ಲಿ 2 ರೇಡಿಯಸ್ ಹಾಗೆ ಒಂದು ಆರ್ಕಿಂದ ಫಾರ್ಮ್ ಆದಂಥದ್ದು. ಸೊ ದಿಸ್ ಇಸ್ ಅ ಸೆಕ್ಟರ್. ಓಕೆ, ಇಲ್ಲಿ 2 ರೇಡಿಯಸ್ ಹಾಗೆ ಒಂದು ಆರ್ಕಿಂದ ಫಾರ್ಮ್ ಆದಂಥದ್ದು. ಸೊ ಇಲ್ಲಿ ಸರ್ಕಲನ್ನು ನಾವು 4 ಈಕ್ವಲ್ ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿರೋ ಕಾರಣ ಟೋಟಲ್ ಇರುವಂತಹ ಆ್ಯಂಗಲ್ 360. ಸೊ 360 ಆ್ಯಂಗಲನ್ನು 4 ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿದಾಗ ಯು ಹ್ಯಾವ್ ಟು ಡಿವೈಡ್ ಇಟ್ ಬೈ 4. ಅಂದರೆ ಪ್ರತಿಯೊಂದು ಕ್ವಾಡ್ರೆಂಟಲ್ಲೂ ಆ್ಯಂಗಲ್ ಇಸ್ 90 ಡಿಗ್ರಿ. ಈಗ ಕಂಪ್ಲೀಟ್ ಆ್ಯಂಗಲ್ ಇರುವಂಥದ್ದು 360 ಡಿಗ್ರಿ. ಅದನ್ನು 4 ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿರೋ ಕಾರಣ 360 ಬೈ 4 ಅಂದರೆ 90 ಡಿಗ್ರಿ. ಸೊ ದ್ಯಾಟ್ ಈಸ್ ದಿ ಆ್ಯಂಗಲ್ ಇನ್ ಈಚ್ ಕ್ವಾಡ್ರೆಂಟ್. ಸೊ ಈಗ ಇಲ್ಲೊಂದು ಕ್ವಾಡ್ರೆಂಟ್ ಕನ್ಸಿಡರ್ ಮಾಡಿದೆ. ಸೊ ಈ ಕ್ವಾಡ್ರೆಂಟಿನ ಏರಿಯಾವನ್ನು ನಾವು ಈಗ ಫೈಂಡ್ ಮಾಡಬೇಕು. ಸೊ ದಿಸ್ ಆ್ಯಂಗಲ್ ಇಸ್ 90 ಡಿಗ್ರಿ. ಕ್ವಾಡ್ರೆಂಟ್ ಅಂತ ಹೇಳಿದರೆ ಇಲ್ಲಿ ಒಂದು ಸೆಕ್ಟರ್, ಹಾಗಾಗಿ ನಾವು ಯೂಸ್ ಮಾಡಬೇಕಾಗಿರುವಂತಹ ಫಾರ್ಮುಲಾ ಸೆಕ್ಟರಿನ ಫಾರ್ಮುಲಾ, ಏರಿಯಾ ಆಫ್ ದಿ sector. So let us write area of the sector is equal to theta divided by 360 degree into pi r square into pi r square. ಸೊ ನಮಗೆ ಇಲ್ಲಿ ಥೀಟಾ ಸಿಕ್ಕಿತ್ತು 90 ಡಿಗ್ರಿ ಅಂತ ಹೇಳಿ, ಡಿವೈಡೆಡ್ ಬೈ 360. ಪೈ ಅಂತ ಹೇಳಿದರೆ ಕೊಡಲಿಲ್ಲ ನಮಗೆ, ಹಾಗಾಗಿ ವಿ ಹ್ಯಾವ್ ಟು ಕನ್ಸಿಡರ್ ಇಟ್ ಇಸ್ 22/7 ಇಂಟು. ಈಗ ರೇಡಿಯಸ್ ಬೇಕು, ಆರ್ ಸ್ಕ್ವೇರನ್ನು ಸಬ್ಸ್ಟಿಟ್ಯೂಟ್ ಮಾಡಬೇಕು. ರೇಡಿಯಸ್ ಗೊತ್ತಿಲ್ಲ, ಆದರೆ ಸರ್ಕಂಫರೆನ್ಸ್ ಗೊತ್ತಿದೆ. ಸೊ ಯೂಸಿಂಗ್ ಸರ್ಕಂಫರೆನ್ಸ್ ವಿ ಕ್ಯಾನ್ ಫೈಂಡ್ ದಿ ರೇಡಿಯಸ್ ಅಲ್ವಾ. ಸರ್ಕಂಫರೆನ್ಸ್ ಅಂತ ಹೇಳಿದರೆ ಫಾರ್ಮುಲಾ ನಮಗೆ ಗೊತ್ತಿದೆ, 2πr. 2πr ಇಸ್ ಈಕ್ವಲ್ ಟು 22. 2 ಇಂಟು ಪೈ ಅಂದರೆ 22/7 ಇಂಟು ಆರ್ ಇಸ್ ಈಕ್ವಲ್ ಟು 22. ಸೊ ಇದರಲ್ಲಿ ನಮಗೆ ಬೇಕಾಗಿರುವಂಥದ್ದು ಆರ್, ಹಾಗಾಗಿ 7ಅನ್ನು ಶಿಫ್ಟ್ ಮಾಡಿಕೊಂಡ್ರೆ 22 ಇಂಟು 7 ಡಿವೈಡೆಡ್ ಬೈ ಇಲ್ಲಿರುವಂತಹ 2 ಮತ್ತು 22 ಡಿನಾಮಿನೇಟ್ರಲ್ಲಿ ಇರ್ತದೆ. ಸೊ 22 ಕ್ಯಾನ್ಸಲ್ ಆಗಿ ಉಳಿಯುವಂಥದ್ದು 7/2. 7/2 ಅಂತ ಹೇಳಿದರೆ 3.5 ಸೆಂಟಿಮೀಟರ್. ಸೊ ಈಗ ನಾನು 7/2 ಹಾಗೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ತೇನೆ. ಇಂಟು 7/2 ಇಂಟು 7/2 ಅಂದರೆ ಆರ್ ಸ್ಕ್ವೇರ್ ಆಯಿತು. 7 1s 7 1s 7 7 ಕ್ಯಾನ್ಸಲ್ ಆಯಿತು. 2 1s 2 11s 22. ಇಲ್ಲಿ 0ಗೆ 0 ಕ್ಯಾನ್ಸಲ್ ಆಯಿತು. 9 1s 9 4s 36. ಸೊ ಈಗ ನ್ಯೂಮರೇಟರಲ್ಲಿ ಉಳಿಯುವಂಥದ್ದು 1 ಇಂಟು 11 11 11 ಇಂಟು 1 11 11 ಇಂಟು 7 77 ಡಿವೈಡೆಡ್ ಬೈ ಡಿನಾಮಿನೇಟ್ರಲ್ಲಿ 4 ಇಂಟು 2 ಅಂದರೆ 88. 77/8 ಸೆಂಟಿಮೀಟರ್ ಸ್ಕ್ವೇರ್. ಅಥವಾ ಯು ಕ್ಯಾನ್ ಸಿಂಪ್ಲಿಫೈ ಇಟ್, ಫರ್ದರ್ ಡಿವಿಷನ್ ಮಾಡಿ 8/77. ಓಕೆ, 8 9s 16.
72 5 ಡೆಸಿಮಲ್ ಪಾಯಿಂಟನ್ನು ತಗೊಳ್ಳಿ. 8 6 48 2 is the remainder. Take a 0. 8 2s 16 4 is the remainder. ಎರಡು ಡೆಸಿಮಲ್ ಪಾಯಿಂಟ್ ಸಿಕ್ಕಿದ ಕೂಡಲೇ ಡಿವಿಷನನ್ನು ಸ್ಟಾಪ್ ಮಾಡ್ಬೋದು. 9.62 ಸೆಂಟಿಮೀಟರ್ ಸ್ಕ್ವೇರ್. ಸೊ ಇಲ್ಲಿ ಏರಿಯಾ ಆಫ್ ದಿ ಸೆಕ್ಟರ್ ಅಂತ ಹೇಳಿದರೆ ನಮ್ಗೆ ಇಲ್ಲಿ ಬೇಕಾದಂಥದ್ದು ಕ್ವಾಡ್ರೆಂಟ್. ಸೊ ದೇರ್ ಫೋರ್ ಏರಿಯಾ ಆಫ್ ಎ ಕ್ವಾಡ್ರೆಂಟ್, ಏರಿಯಾ ಆಫ್ ಅ quadrant is equal to 9.62 ಸ್ಕ್ವೇರ್ ಸೆಂಟಿಮೀಟರ್. ಸೊ ಈ ಕ್ವೆಶನನ್ನು ಸಾಲ್ವ್ ಮಾಡಬೇಕಾದ್ರೆ ನಮಗೆ ಇರಬೇಕಾದ ಐಡಿಯಾ ಏನು, ಸಿಂಪಲ್ ಕ್ವಾಡ್ರೆಂಟ್ ಅಂದರೆ ಏನು ಅಂತ ಹೇಳಿ ಗೊತ್ತಿರಬೇಕು. ಸೊ ಅಲ್ಲಿ 360 ಡಿಗ್ರಿ ಆ್ಯಂಗಲನ್ನು 4 ಪಾರ್ಟ್ಸ್ ಆಗಿ ಡಿವೈಡ್ ಮಾಡುವ ಕಾರಣ ಪ್ರತಿಯೊಂದು ಕ್ವಾಡ್ರೆಂಟ್ ಅಂತ ಹೇಳಿದರೆ 90 ಡಿಗ್ರಿ ಆ್ಯಂಗಲ್ ಬಿಟ್ವೀನ್ ದಿ ರೇಡಿಯಸ್ ಅಂತ ಹೇಳುವಂಥದ್ದು ನಮಗೆ ಗೊತ್ತಿರಬೇಕು. ಈಗ ಥರ್ಡ್ ಕ್ವೆಶನನ್ನು ಹೇಗೆ ಸಾಲ್ವ್ ಮಾಡೋದು ಅಂತ ಹೇಳಿ ನಾವು ಚೆಕ್ ಮಾಡುವ. ಇಲ್ಲಿ ಥರ್ಡ್ ಕ್ವೆಶನಲ್ಲಿ ನಮಗೆ ಕ್ವೆಶನಲ್ಲಿ ದೇ ಹ್ಯಾವ್ ಗಿವೆನ್ ಲೆಂತ್ ಆಫ್ ಅ ಮಿನಿಟ್ ಹ್ಯಾಂಡ್ ಆಫ್ ಅ ಕ್ಲಾಕ್ ಇಸ್ 14 ಸೆಂಟಿಮೀಟರ್. ಫೈಂಡ್ ದಿ ಏರಿಯಾ ಸ್ವೆಪ್ಟ್ ಬೈ ದಿ ಮಿನಿಟ್ ಹ್ಯಾಂಡ್ ಇನ್ 5 minutes. ಇಲ್ಲಿ ಒಂದು ಕ್ಲಾಕಿನ ಮಿನಿಟ್ ಹ್ಯಾಂಡಿನ ಲೆಂತ್ 14 ಸೆಂಟಿಮೀಟರ್ ಅಂತ ಹೇಳಿ ಕೊಟ್ಟಿದ್ದಾರೆ. 5 ನಿಮಿಷದಲ್ಲಿ ಆ ಮಿನಿಟ್ ಹ್ಯಾಂಡ್ ಎಷ್ಟು ಏರಿಯಾವನ್ನು ಕವರ್ ಮಾಡ್ತಾ ಇದೆ ಅಂತ ಹೇಳಿ ಕೇಳಿದ್ದಾರೆ. ಸಿ ಇಲ್ಲಿ ಒಂದು ಕ್ಲಾಕಿನ ರಫ್ ಡಯಾಗ್ರಾಮ್ ಮಾಡಿದ್ದೇನೆ. ಈಗ ಇಲ್ಲಿ ಮಿನಿಟ್ ಹ್ಯಾಂಡ್ ಸಪೋಸ್ ಅದೀಗ 12ಗೆ ಪಾಯಿಂಟ್ ಮಾಡ್ತಾ ಇದೆ ಅಂಥೇಳಿ ಅಂದ್ಕೊಳ್ಳಿ. ಈ ಮಿನಿಟ್ ಹ್ಯಾಂಡ್ನ ಲೆಂತನ್ನು 14 ಸೆಂಟಿಮೀಟರ್ ಅಂಥೇಳಿ ಕೊಟ್ಟಿದ್ದಾರೆ. 5 ನಿಮಿಷ ಆಗುವಾಗ 12 ಅಲ್ಲಿದ್ದ ಮಿನಿಟ್ ಹ್ಯಾಂಡ್ 1 ಕಡೆಗೆ ಬರ್ತದೆ. ಇಟ್ ಕಮ್ಸ್ ಟು 1 ಅಲ್ವಾ. 12 ಮತ್ತು 1ನ ನಡುವೆ ಇರುವಂಥದ್ದು 5 minutes ಗ್ಯಾಪ್. ಓಕೆ, 12ಇಂದ 1 ಕಡೆಗೆ ಬಂದಿದೆ 5 minutes ಗ್ಯಾಪಲ್ಲಿ. ಈಗ ಈ ಏರಿಯಾ ಎಷ್ಟು ಅಂತ ಹೇಳಿ ನಮಗೆ ಕೇಳಿರುವಂಥದ್ದು. ಸೊ ದೇ ಹ್ಯಾವ್ ಆಸ್ಡ್ ವಾಟ್ ಈಸ್ ದಿ ಏರಿಯಾ ಬಿಟ್ವೀನ್ ದ ಏರಿಯಾ ಸ್ವೆಪ್ಟ್ ಬೈ ದ ಮಿನಿಟ್ ಹ್ಯಾಂಡ್ ಇನ್ 5 minutes. ಸೊ 12ಅಲ್ಲಿದ್ದ ಮಿನಿಟ್ ಹ್ಯಾಂಡ್ ಅದು 1ಗೆ ಮೂವ್ ಆಗುವಾಗ 5 minutes ಆಯಿತು. 12ಇಂದ 1ಗೆ ಬರುವಾಗ ಅಂದರೆ ಆ 5 minutes ಗ್ಯಾಪಲ್ಲಿ ಎಷ್ಟು ಏರಿಯಾವನ್ನು ಈ ಮಿನಿಟ್ ಹ್ಯಾಂಡ್ ಕವರ್ ಮಾಡಿದೆ ಅಂತ ಹೇಳಿ ನಮಗೆ ಕೇಳಿದ್ದಾರೆ. ಈಗ ಇದನ್ನೇ ಸರ್ಕಲ್ ಅಂತ ಹೇಳಿ ಇಮ್ಯಾಜಿನ್ ಮಾಡಿಕೊಂಡು ಸಿನಾರಿಯೋವನ್ನು ರೆಪ್ರೆಸೆಂಟ್ ಮಾಡ್ಕೊಳ್ವ. ಓಕೆ, ಸರ್ಕಲ್ ವಿತ್ ದ ಸೆಂಟರ್ ಓ. ಇಲ್ಲಿ ಫಸ್ಟಿಗೆ ಮಿನಿಟ್ ಹ್ಯಾಂಡ್ ಎ ಪೊಸಿಷನಲ್ಲಿದೆ, ಆಮೇಲೆ ಬಿ ಪೊಸಿಷನ್ಗೆ ಬಂದಿದೆ. ಎ ಇಂದ ಬಿಗೆ ಬರುವಾಗ 5 minutes ಕವರ್ ಆಗಿರುವಂಥದ್ದು, ಅಲ್ಲಿ ಎ ಬಿ ಅದು ಕವರ್ ಆಗಿರುವಂತಹ ಏರಿಯಾ. ಸೊ ನಾವು ಇಲ್ಲಿಗೆ ಡಯಾಗ್ರಾಮನ್ನು ನೋಡಿದರೆ ಒ ಎ ಮತ್ತು ಒ ಬಿ ನಥಿಂಗ್ ಬಟ್ ಅದು ಸರ್ಕಲ್ನ ರೇಡಿಯಸ್. ನಮಗೆ ಮಿನಿಟ್ ಹ್ಯಾಂಡ್ನ ಲೆಂತ್ ಕೊಟ್ಟಿದ್ದಾರೆ 14 ಸೆಂಟಿಮೀಟರ್ ಅಂತ ಹೇಳಿ. ಸೊ ಒ ಎ ಇಸ್ 14 ಸೆಂಟಿಮೀಟರ್, ಒ ಬಿ ಇಸ್ 14 ಸೆಂಟಿಮೀಟರ್. ಅದು ರೇಡಿಯಸ್ ಆಫ್ ದಿ ಸರ್ಕಲ್. ನಾವು ಫೈಂಡ್ ಮಾಡಬೇಕಾಗಿರುವಂಥದ್ದು ಏರಿಯಾ ಆಫ್ ದಿ ಸೆಕ್ಟರ್ ಒ ಎ ಬಿ. ಓಕೆ, ಒ ಎ ಬಿಯ ಏರಿಯಾವನ್ನು ನಾವು ಫೈಂಡ್ ಮಾಡಬೇಕು. ಸೊ ಏರಿಯಾ ಆಫ್ ದಿ ಸೆಕ್ಟರ್ ಫಾರ್ಮುಲಾವನ್ನು ಬರ್ಕೊಳ್ಳಿ. ಏರಿಯಾ ಆಫ್ ದಿ ಸೆಕ್ಟರ್ ಇಸ್ ಈಕ್ವಲ್ ಟು ಥೀಟಾ ಡಿವೈಡೆಡ್ ಬೈ 360 ಡಿಗ್ರಿ ಇಂಟು ಪೈ ಆರ್ ಸ್ಕ್ವೇರ್. ಥೀಟಾ ಬೈ 360 ಡಿಗ್ರಿ ಇಂಟು ಪೈ ಆರ್ ಸ್ಕ್ವೇರ್ ಏರಿಯಾ ಆಫ್ ದಿ ಸೆಕ್ಟರ್. ಈಗ ನಮಗೆ ಇಲ್ಲಿ ಟೀಟಾ ಬೇಕು, ಕ್ವೆಶನಲ್ಲಿ ಟೀಟಾ ಕೊಡಲಿಲ್ಲ, ಆದರೆ ದೇ ಹ್ಯಾವ್ ಟೋಲ್ಡ್ ಇಟ್ ಇಸ್ 5 minutes. ಸೊ ಈಗ ಕ್ಲಾಕಲ್ಲಿ ಫುಲ್ ರೊಟೇಷನ್ ಅಂತ ಹೇಳಿದರೆ ದಟ್ ಈಸ್ 360 ಡಿಗ್ರಿ. 360 ಡಿಗ್ರಿ ಅಂತ ಹೇಳುವಂಥದ್ದು ಫುಲ್ ರೊಟೇಷನ್. ಫುಲ್ ರೊಟೇಷನ್ ಆದಾಗ ಕವರ್ ಆಗುವಂಥದ್ದು 60 minutes. ಓಕೆ, ಆದರೆ 5 minutes ಕವರ್ ಆಗುವಾಗ ಎಷ್ಟು ಆ್ಯಂಗಲ್ ಅಂತ ಹೇಳಿ ಬೇಕಾಗಿರುವಂಥದ್ದು. ಸೊ ಇಲ್ಲಿ ಆ್ಯಂಗಲ್ ಮೇಡ್ ಬೈ ದಿ ಮಿನಿಟ್ ಹ್ಯಾಂಡ್ or angle covered by the minute hand. Angle covered by the minute hand. ಸೊ ಇದನ್ನು ಇನ್ನು ಹೇಗೆ ಬರೆಯೋದು ಅಂತ ಹೇಳಿ ಕನ್ಫ್ಯೂಷನ್ ಇದ್ದರೆ ಇಲ್ಲಿ ನೋಡಿ. 360 ಡಿಗ್ರಿ ಅಂತ ಹೇಳಿದರೆ ಅಲ್ಲಿ ಕವರ್ ಆಗುವಂಥದ್ದು 60 minutes. 60 minutes ಅಂತ ಹೇಳಿದರೆ 360 ಡಿಗ್ರಿ ಕವರ್ ಆಗುವಂಥದ್ದು. 5 minutes ಅಂದರೆ ಎಷ್ಟು ಡಿಗ್ರಿ ಕವರ್ ಆಗಿದೆ ಅಂತ ಹೇಳಿ. ಓಕೆ, ಇದು ಟೀಟಾ ಅಂತ ತೊಗೊಂಡ್ರೆ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ಳಿ. 360 ಇಂಟು 5 ಡಿವೈಡ್ ಬೈ 60 ಅಂತ ಹೇಳುವುದು ಟೀಟಾವನ್ನು ನಮಗೆ ಕೊಡ್ತದೆ. ಸೊ ಟೀಟಾ ಇಸ್ ಈಕ್ವಲ್ ಟು 360 ಡಿಗ್ರಿ ಡಿವೈಡೆಡ್ ಬೈ 60 ಇಂಟು 5 ಅಂತ ಆಯಿತು. 0ಗೆ 0 ಕ್ಯಾನ್ಸಲ್ ಆಯಿತು. 6 1s
6 6 are 36. 6 into 5 is 30 degree. So ಈಗ angle covered by minute hand is 30 degree. So ಈಗ ನಮಗೆ ಇಲ್ಲಿ angle ಸಿಕ್ಕಿತು. Angle is 30 degree. ಈಗ ಫಾರ್ಮುಲಾಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿಕೊಳ್ಳುವ. Area of the sector. Area of the sector is equal to theta by 360 degree into pi r square. Theta ಅಂದರೆ 30 degree divided by 360 degree into pi. ನಮಗೆ unless and until they give 3.14 ನಾವು ತಗೊಳ್ಬೇಕಾದ್ರೆ 22/7 into r square. ಸೊ ಇಲ್ಲಿ r ಅಂದರೆ 14, r square ಅಂದರೆ 14 into 14. ಸಿಂಪ್ಲಿಫೈ ಮಾಡ್ಕೊಳ್ಳುವ. 0 0 ಕ್ಯಾನ್ಸಲ್ಸ್. 3 1s are 3 12s are 36. ಈಗ 7 1s are 7 2s are 14. ನೆಕ್ಸ್ಟ್ 2 ಇನ ಟೇಬಲಲ್ಲಿ ಕ್ಯಾನ್ಸಲ್ ಮಾಡುವ. 2 1s are 2, 6s are 12, 2 3s are 6, 2 11s are 22. ಓಕೆ, ಈಗ ನ್ಯೂಮರೇಟರಲ್ಲಿ ಉಳಿದಿರುವಂಥದ್ದು 1 into 11 into 1 into 14. ಸೊ 11 into 14 divided by 3. 11 into 14 ಮಾಡಿ. 11 4s are 44, 4 in hands. Okay, 11 1s are 11, 12 13 14 15. 154 divided by 3. ಆನ್ಸರನ್ನು ಇಲ್ಲಿಗೆ ಸ್ಟಾಪ್ ಮಾಡ್ಬೋದು. ಆರ್ ಎಲ್ಸ್ ಯು ಡಿವೈಡ್ 154/3. 154ಅನ್ನು 3ಇಂದ ಡಿವೈಡ್ ಮಾಡ್ಕೊಳ್ಳಿ. 3 5s are 15, 4, so 3 1s are 3, 1 is the remainder. ಇಲ್ಲಿ ಡೆಸಿಮಲ್ ಪಾಯಿಂಟ್ ತಗೊಳ್ಳಿ, 0 ತಗೊಳ್ಳಿ. 3 3s are 9, 1, so 3 3s are 9, 1 is the remainder. ಸೊ ಈಗ ಇಲ್ಲಿ ಆನ್ಸರ್ 154/3 ಅಂತ ಹೇಳಿದರೆ 51.33. ಸೊ ನಾವಿಲ್ಲಿ ಫೈಂಡ್ ಮಾಡಿದ್ದು ಏರಿಯಾ ಆಫ್ ದಿ ಸೆಕ್ಟರ್. ರೇಡಿಯಸನ್ನು ನಮಗೆ ಸೆಂಟಿಮೀಟರಲ್ಲಿ ಕೊಟ್ಟಿದ್ದಾರೆ, ಹಾಗಾಗಿ ಇಲ್ಲಿ ಏರಿಯಾದ ಯೂನಿಟ್ ಮಾಡುವಾಗ ನಾವು ಸೆಂಟಿಮೀಟರ್ ಸ್ಕ್ವೇರನ್ನು ಬರೀಬೇಕು. ಸೊ ಆನ್ಸರ್ ಏರಿಯಾ ಆಫ್ ದಿ ಸೆಕ್ಟರ್ ಇಸ್ 51.33 ಸೆಂಟಿಮೀಟರ್ ಸ್ಕ್ವೇರ್, ಅಥವಾ ನೀವು 154 ಡಿವೈಡೆಡ್ ಬೈ 3 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಹೇಳಿ ಬರಿಬೋದು. ಫೋರ್ತ್ ಕ್ವೆಶನ್, ಎ ಕಾರ್ಡ್ ಆಫ್ ಎ ಸರ್ಕಲ್ ಆಫ್ ರೇಡಿಯಸ್ 10 ಸೆಂಟಿಮೀಟರ್ ಸಬ್ಟೆನ್ಸ್ ಎ ರೈಟ್ ಆ್ಯಂಗಲ್ ಎಟ್ ದಿ ಸೆಂಟರ್. ಇಲ್ಲಿ ಸರ್ಕಲ್ ವಿತ್ ರೇಡಿಯಸ್ 10 ಸೆಂಟಿಮೀಟರ್ ಅಂದರೆ ಒಂದು ಸರ್ಕಲ್ನ ರೇಡಿಯಸ್ 10 ಸೆಂಟಿಮೀಟರ್ ಇರುವಂಥದ್ರಲ್ಲಿ ಒಂದು ಕಾರ್ಡ್ ಸೆಂಟರಿಂದ ರೈಟ್ ಆ್ಯಂಗಲನ್ನು ಸಬ್ಟೆಂಡ್ ಮಾಡ್ತಾ ಉಂಟು. ಅಂದರೆ 10 ಸೆಂಟಿಮೀಟರ್ ರೇಡಿಯಸ್ ಇರುವಂತಹ ಸರ್ಕಲ್ಗೆ ಡ್ರಾ ಮಾಡಿದಂತಹ ಒಂದು ಕಾರ್ಡ್, ಅದರ ಎರಡು ಎಂಡ್ಸನ್ನು ಸೆಂಟ್ರಿಗೆ ಜಾಯಿನ್ ಮಾಡಿದಾಗ ಅಲ್ಲಿ ಫಾರ್ಮ್ ಆಗುವಂತಹ ಆ್ಯಂಗಲ್ 90 ಡಿಗ್ರಿ ಅಂತೆ. ಫೈಂಡ್ ದಿ ಏರಿಯಾ ಆಫ್ ದಿ ಕರೆಸ್ಪಾಂಡಿಂಗ್ ಮೈನರ್ ಸೆಗ್ಮೆಂಟ್ ಹಾಗೆ ಮೇಜರ್ ಸೆಕ್ಟರ್. ಅಲ್ಲಿ ಫಾರ್ಮ್ ಆದಂತಹ ಮೈನರ್ ಸೆಗ್ಮೆಂಟಿನ ಏರಿಯಾ ಜೊತೆಗೆ ಮೇಜರ್ ಸೆಕ್ಟರ್ನ ಏರಿಯಾವನ್ನು ಫೈಂಡ್ ಮಾಡಬೇಕು. ಈ ಪ್ರಾಬ್ಲಮ್ಗೆ ನಾವು ಪೈಯ ವ್ಯಾಲ್ಯೂವನ್ನು 3.14 ಅಂತ ಹೇಳಿ ತಗೊಳ್ಬೇಕು ಅಂತ ಹೇಳಿ ಕ್ವಶನಲ್ಲಿ ಕೊಟ್ಟಿದ್ದಾರೆ. ಲೆಟ್ ಅಸ್ ಡ್ರಾ ದಿ ರಿಲೇಟೆಡ್ ಡಯಾಗ್ರಾಮ್. ಸೊ ಇಲ್ಲಿ ಡಯಾಗ್ರಾಮನ್ನು ಡ್ರಾ ಮಾಡ್ಕೊಂಡ್ವಿ. ಹಿಯರ್ ವಿ ಹ್ಯಾವ್ ಅ ಸರ್ಕಲ್ ವಿತ್ ದ ಸೆಂಟರ್ O. ಈ ಸರ್ಕಲಿನ ರೇಡಿಯಸ್ 10 ಸೆಂಟಿಮೀಟರ್ ಅಂತ ಹೇಳಿ ಕೊಟ್ಟಿದ್ದಾರೆ. ಇಲ್ಲಿ AB ಇಸ್ ದಿ ಕಾರ್ಡ್ ಟು ದಿಸ್ ಸರ್ಕಲ್. AB ಕಾರ್ಡ್ ಆದಾಗ ಅದರ ಎಂಡ್ಸನ್ನು ಸೆಂಟ್ರಿಗೆ ಜಾಯಿನ್ ಮಾಡಿದಾಗ ಇಲ್ಲಿ ಫಾರ್ಮ್ ಆದಂತಹ ಆ್ಯಂಗಲ್ 90 ಡಿಗ್ರಿ. ಸೊ ಸೆಂಟರಲ್ಲಿ ಸಬ್ಟೆಂಡ್ ಆಗಿರುವಂತಹ ಆ್ಯಂಗಲ್ ದಟ್ ಈಸ್ 90 ಡಿಗ್ರಿ. ಸೊ ದಿಸ್ ಈಸ್ ಅ ರೈಟ್ ಆ್ಯಂಗಲ್ಡ್ ಟ್ರಯಾಂಗಲ್ ಆಯಿತು. ಈಗ OA ಮತ್ತು OB ರೇಡಿಯಸ್ ಆಗಿರುವ ಕಾರಣ ಬೋತ್ ಆರ್ 10 ಸೆಂಟಿಮೀಟರ್. OA ಮತ್ತು OB 10 ಸೆಂಟಿಮೀಟರ್. ಓಕೆ, AB ಇಸ್ ದಿ ಕಾರ್ಡ್. ನಮಗೆ ಫೈಂಡ್ ಮಾಡಲಿಕ್ಕೆ ಕೇಳಿರುವಂಥದ್ದು ಮೈನರ್ ಸೆಗ್ಮೆಂಟ್ನ ಏರಿಯಾ. ಸೊ AB ಕಾರ್ಡಲ್ಲಿ ಫಾರ್ಮ್ ಆದ ಮೈನರ್ ಸೆಗ್ಮೆಂಟ್ ಇಸ್ ದಿಸ್. ಇದರ ಏರಿಯಾವನ್ನು ನಾವು ಫೈಂಡ್ ಮಾಡಬೇಕು. ಓಕೆ, ಮೈನರ್ ಸೆಗ್ಮೆಂಟಿನ ಏರಿಯಾವನ್ನು ನಾವು ಫೈಂಡ್ ಮಾಡಬೇಕು. ಆದರೆ ಸೆಗ್ಮೆಂಟಿನ ಏರಿಯಾವನ್ನು ನಾವು ಡೈರೆಕ್ಟಾಗಿ ಫೈಂಡ್ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನಾವೇನು ಮಾಡಬೇಕು, ಮೊದಲಿಗೆ ಇಲ್ಲಿ ಫಾರ್ಮ್ ಆದಂತಹ ಸೆಕ್ಟರಿನ ಏರಿಯಾವನ್ನು ಫೈಂಡ್ ಮಾಡಬೇಕು. ಸೆಕ್ಟರ್ನ ಏರಿಯಾ, ಓಕೆ, ದಿಸ್ ಈಸ್ ದಿ ಸೆಕ್ಟರ್ ಹಿಯರ್. ಓಕೆ, ಈ ಸೆಕ್ಟರಿಂದ ಇಲ್ಲಿ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಫಾರ್ಮ್ ಆಗಿದೆಯಲ್ಲ ಈ ಏರಿಯಾ, ಅದನ್ನು ಸಬ್ಟ್ರ್ಯಾಕ್ಟ್ ಮಾಡಿದರೆ ನಮಗೆ ಇಲ್ಲಿ ಫೈಂಡ್ ಮಾಡಬೇಕಾದ ಏರಿಯಾ ಸಿಗ್ತದೆ. ಸೊ ದಿಸ್ ಈಸ್ ವಾಟ್ ವಿ ಹ್ಯಾವ್ ಟು ಡೂ. ಓಕೆ, ಫಾರ್ಮುಲಾವನ್ನು ಬರ್ಕೊಳ್ವಾ. ಏರಿಯಾ ಆಫ್ ದಿ ಮೈನರ್ ಸೆಗ್ಮೆಂಟ್, ಏರಿಯಾ ಆಫ್ ಮೈನರ್ ಸೆಗ್ಮೆಂಟ್ is equal to
area of sector minus area of triangle ಓಕೆ. ಸೊ ಈಗ ನಮಗೆ ಇಲ್ಲಿ ಮೈನರ್ ಸೆಗ್ಮೆಂಟನ್ನು ಫೈಂಡ್ ಮಾಡಲಿಕ್ಕೆ ಏರಿಯಾ ಆಫ್ ದಿ ಸೆಕ್ಟರ್ ಬೇಕು, ಹಾಗೆ ಏರಿಯಾ ಆಫ್ ದಿ ಟ್ರಯಾಂಗಲ್ ಬೇಕು. ಅದೆರಡನ್ನೂ ಮೊದಲಿಗೆ ಫೈಂಡ್ ಮಾಡ್ಕೊಳ್ಳುವ. ಲೆಟ್ ಅಸ್ ಫೈಂಡ್ ಏರಿಯಾ ಆಫ್ ಸೆಕ್ಟರ್. ಫಾರ್ಮುಲಾವನ್ನು ಬರ್ಕೊಳ್ಳಿ. ಏರಿಯಾ ಆಫ್ ಸೆಕ್ಟರ್ ಇಸ್ ಈಕ್ವಲ್ ಟು ಥೀಟಾ ಡಿವೈಡೆಡ್ ಬೈ 360 ಡಿಗ್ರಿ ಇಂಟು ಪೈ ಆರ್ ಸ್ಕ್ವೇರ್. ಸೊ ಇಲ್ಲಿ ಥೀಟಾ ಅಂತ ಹೇಳಿದರೆ 90 ಡಿಗ್ರಿ ಕ್ವೆಶನಲ್ಲಿ ಕೊಟ್ಟಿದ್ದಾರೆ, ಡಿವೈಡೆಡ್ ಬೈ 360 ಡಿಗ್ರಿ ಇಂಟು ಪೈಯನ್ನು 3.14 ಅಂತ ಹೇಳಿ ತಗೊಳ್ಳಿ ಅಂತ ಹೇಳಿದ್ದಾರೆ. ಸೊ ಪೈ ಇಸ್ ಈಕ್ವಲ್ ಟು 3.14. ಇಲ್ಲಿ ನೀವು ಪೈಯನ್ನು 22/7 ಅಂತ ಹೇಳಿ ತೊಗೊಂಡ್ರೆ ನಿಮ್ಮ ಆನ್ಸರ್ ರಾಂಗ್ ಆಗ್ತದೆ. ಸೊ ಕ್ವೆಶನಲ್ಲಿ ಏನು ಹೇಳಿದ್ದಾರೆ ಅದೇ ಕನ್ಸಿಡ್ರೇಷನನ್ನು ಮಾಡಿ. ಆರ್ ಸ್ಕ್ವೇರ್, ಸೊ ಆರ್ ಅಂದರೆ 10, ಆರ್ ಸ್ಕ್ವೇರ್ ಇಸ್ 10 ಇಂಟು 10. ಸಿಂಪ್ಲಿಫೈ ಮಾಡ್ಕೊಳ್ಳುವ. 0ಗೆ 0 ಕ್ಯಾನ್ಸಲ್ ಆಯಿತು. 9 1s 9 4s 36, 2 2s 4, 2 5s 10, ಅದೇ ರೀತಿ 2 1s 2 5s 10. ಈಗ ಉಳಿದಿರುವಂಥದ್ದು ನ್ಯೂಮರೇಟರಲ್ಲಿ 3.14 ಇಂಟು 5 ಇಂಟು 5 ಇಂಟು 5 25 ಅಂತ ಹೇಳಿ ಬರ್ಕೊಳ್ತೇನೆ. ಸೊ 3.14 ಇಂಟು 25. ಡಿನಾಮಿನೇಟರಲ್ಲಿರುವಂಥದ್ದು 1. 3.14 ಇಂಟು 25 ಮಲ್ಟಿಪ್ಲೈ ಮಾಡ್ಕೊಳುವ. ಓಕೆ. ಸೊ ಈಗ 25 ಟೇಬಲನ್ನು ಡೈರೆಕ್ಟಾಗಿ ನಾನು ಯೂಸ್ ಮಾಡ್ತಾ ಇದ್ದೇನೆ, ಅಥವಾ ನೀವು 5ಇಂದ ಮಲ್ಟಿಪ್ಲೈ ಮಾಡಿ ಆಮೇಲೆ 2ಇಂದನೂ ಮಲ್ಟಿಪ್ಲೈ ಮಾಡ್ಬೋದು. 25 4s is 100. ಸೊ ಒಂದು 0 ಬರ್ಕೊಂಡೆ. 10 ಇನ್ ಹ್ಯಾಂಡ್ಸ್. 25 1s 25 ಪ್ಲಸ್ 10 ಅಂದರೆ 35. 5ಅನ್ನು ಬರ್ಕೊಂಡೆ 3. 25 3s 75 ಪ್ಲಸ್ 3 78. ಈಗ ಡೆಸಿಮಲ್ ಪಾಯಿಂಟಿನ ನಂತರ 2 ಡಿಜಿಟ್ಸ್ ಇರುವ ಕಾರಣ ಇಲ್ಲಿ 78.50. ಓಕೆ. ಡಿನಾಮಿನೇಟರಲ್ಲಿ 1 ಇರುವಂಥದ್ದು. ಸೊ ಆನ್ಸರ್ ಇಸ್ 78.50. ಏರಿಯಾ ಆಗಿ ನಮಗೆ ಈಗ ರೇಡಿಯಸನ್ನು ಸೆಂಟಿಮೀಟ್ರಲ್ಲಿ ಕೊಟ್ಟಿರುವ ಕಾರಣ ಏರಿಯಾದ ಯೂನಿಟ್ ಸೆಂಟಿಮೀಟರ್ ಸ್ಕ್ವೇರ್. ಸೊ ಇದು ಏನು ಏರಿಯಾ ಆಫ್ ದಿ ಸೆಕ್ಟರ್. ಸೆಕ್ಟರಿನ ಏರಿಯಾ ನಮಗೆ ಸಿಕ್ಕಿತು 78.50 ಸೆಂಟಿಮೀಟರ್ ಸ್ಕ್ವೇರ್. ಸೆಕ್ಟರ್ನ ಏರಿಯಾದ ಜೊತೆಗೆ ನಾವೀಗ ಏರಿಯಾ ಆಫ್ ದಿ ಟ್ರಯಾಂಗಲನ್ನು ಕೂಡ ಫೈಂಡ್ ಮಾಡಬೇಕು. ಲೆಟ್ ಅಸ್ ಡೂ ದ್ಯಾಟ್. ಈಗ ಇಲ್ಲಿ ಟ್ರಯಾಂಗಲ್ ನೋಡಿ, AOB ಟ್ರಯಾಂಗಲ್ is a right angle triangle. ಓಕೆ. ರೈಟ್ ಆಂಗಲ್ ಟ್ರಯಾಂಗಲ್ನ ಏರಿಯಾವನ್ನು ಫೈಂಡ್ ಮಾಡಲಿಕ್ಕೆ ನಾವು ಯೂಸ್ ಮಾಡಬೇಕಾಗಿರುವಂಥ ಫಾರ್ಮುಲಾ ಹಾಫ್ ಇಂಟು ಬೇಸ್ ಇಂಟು ಹೈಟ್. ಓಕೆ. ಏರಿಯಾ ಆಫ್ ಟ್ರಯಾಂಗಲ್ AOB is equal to half into base into height. ಓಕೆ. ಸೊ ಈಗ ಇಲ್ಲಿ ಟ್ರಯಾಂಗಲ್ AOBಯಲ್ಲಿ ಬೇಸ್ ಇಸ್ OA, ಹೈಟ್ ಇಸ್ OB. ಸೊ ಎರಡು ರೇಡಿಯಸ್ ಆಗಿರುವ ಕಾರಣ 10 ಸೆಂಟಿಮೀಟರ್. ಓಕೆ. ಸೊ ಇಲ್ಲಿ ಹಾಫ್ ಇಂಟು ಬೇಸ್ ಅಂದರೆ 10 ಸೆಂಟಿಮೀಟರ್, ಹೈಟ್ ಅಂದರೆ 10 ಸೆಂಟಿಮೀಟರ್. ಸಿಂಪ್ಲಿಫಿಕೇಶನ್ 2 1s 2 5s. ಸೊ ಈಗ 5 ಇಂಟು 10 ಅಂದರೆ 50. ಏರಿಯಾದು ಯೂನಿಟ್ ಇಸ್ ಸೆಂಟಿಮೀಟರ್ ಸ್ಕ್ವೇರ್. ಸೊ ಏರಿಯಾ ಆಫ್ ಟ್ರಯಾಂಗಲ್ AOB is 50 ಸೆಂಟಿಮೀಟರ್ ಸ್ಕ್ವೇರ್. ಈಗ ನಮಗೆ ಏರಿಯಾ ಆಫ್ ಮೈನರ್ ಸೆಗ್ಮೆಂಟನ್ನು ಫೈಂಡ್ ಮಾಡಬೇಕಾಗಿರುವಂಥದ್ದು. ಅದಕ್ಕೆ ನಾವು ಯೂಸ್ ಮಾಡ್ತಿರೋ ಫಾರ್ಮುಲಾ ಏರಿಯಾ ಆಫ್ ಮೈನರ್ ಸೆಗ್ಮೆಂಟ್ ಇಸ್ ಈಕ್ವಲ್ ಟು ಏರಿಯಾ ಆಫ್ ಸೆಕ್ಟರ್ ಮೈನಸ್ ಏರಿಯಾ ಆಫ್ ಟ್ರಯಾಂಗಲ್. ಈಗ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳುವ. ಏರಿಯಾ ಆಫ್ ಸೆಕ್ಟರ್ ಅಂದರೆ 78.50 ಸೆಂಟಿಮೀಟರ್ ಸ್ಕ್ವೇರ್ ಮೈನಸ್ ಏರಿಯಾ ಆಫ್ ಟ್ರಯಾಂಗಲ್ ಅಂದರೆ 50 ಸೆಂಟಿಮೀಟರ್ ಸ್ಕ್ವೇರ್. ಸೊ ಇಲ್ಲಿ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ. 78.50 ಮೈನಸ್ 50.00. 0 ಮೈನಸ್ 0 is 0. 5 ಮೈನಸ್ 0 ಅಂದರೆ 5. 8 ಮೈನಸ್ 0 ಅಂದರೆ 8. 7 ಮೈನಸ್ 5 ಅಂತ ಹೇಳಿದರೆ 2. ಸೊ ಏರಿಯಾ ಆಫ್ ದಿ ಮೈನರ್ ಸೆಗ್ಮೆಂಟ್ ಆನ್ಸರ್ ಇಸ್ 28.50 ಸೆಂಟಿಮೀಟರ್ ಸ್ಕ್ವೇರ್. ಸೊ ಇದು ಫಸ್ಟ್ ಕ್ವೆಶನ್. ಏರಿಯಾ ಆಫ್ ಮೈನರ್ ಸೆಗ್ಮೆಂಟ್ ಕೇಳಿರುವಂಥದ್ದು. ಅದರ ಆನ್ಸರ್ 28.50 ಸೆಂಟಿಮೀಟರ್ ಸ್ಕ್ವೇರ್. ಈಗ ನಾವು ಮೈನರ್ ಸೆಗ್ಮೆಂಟನ್ನು ಫೈಂಡ್ ಮಾಡಿ ಆಯಿತು. ಅದರ ಜೊತೆಗೆ ಮೇಜರ್ ಸೆಕ್ಟರನ್ನು ಏರಿಯಾವನ್ನು ಫೈಂಡ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಮೇಜರ್ ಸೆಕ್ಟರನ್ನು ಫೈಂಡ್ ಮಾಡಬೇಕು. ಈ ಸರ್ಕಲ್ನಲ್ಲಿ ಫಾರ್ಮ್ ಆಗಿರುವಂತಹ ಸೆಕ್ಟರ್ ಇಸ್ AOB. ಓಕೆ. ಸೆಕ್ಟರ್
ABO ಇಸ್ ದಿ ಸೆಕ್ಟರ್. ಇದು ಮೈನರ್ ಸೆಕ್ಟರ್ ಆಯಿತು. ನಮಗೆ ಈಗ ಇಲ್ಲಿ ಸೆಕೆಂಡ್ ಕ್ವೆಶನಲ್ಲಿ ಕೇಳಿರುವಂಥದ್ದು ಮೇಜರ್ ಸೆಕ್ಟರ್ AOBಯನ್ನು ಫೈಂಡ್ ಮಾಡಿ ಅಂಥೇಳಿ. ಮೇಜರ್ ಸೆಕ್ಟರನ್ನು ಫೈಂಡ್ ಮಾಡಬೇಕು. ಸೊ ಮೇಜರ್ ಸೆಕ್ಟರನ್ನು ಹೇಗೆ ಫೈಂಡ್ ಮಾಡ್ಬೋದು ಅಂತ ಹೇಳಿದರೆ ನೋಡಿ, ಏರಿಯಾ ಆಫ್ ಸರ್ಕಲ್, ಫುಲ್ಲು ಸರ್ಕಲ್ ಕವರ್ ಆಗಿರುವಂತಹ ಏರಿಯಾದಿಂದ ನಾವು ಮೈನರ್ ಸೆಕ್ಟರ್ನ ಏರಿಯಾವನ್ನು ಫೈಂಡ್ ಮಾಡಿದರೆ ನಮಗೆ ಮೇಜರ್ ಸೆಕ್ಟರ್ನ ಏರಿಯಾವನ್ನು ಫೈಂಡ್ ಮಾಡಲಿಕ್ಕೆ ಈಸಿ. ಸೊ ಫಾರ್ಮುಲಾವನ್ನು ಬರ್ಕೊಂಡು ಆನ್ಸರನ್ನು ಫೈಂಡ್ ಮಾಡುವ. ಈಗ ಇಲ್ಲಿ ಪಾರ್ಟ್ 2 ಏರಿಯಾ ಆಫ್ ಮೇಜರ್ ಸೆಕ್ಟರ್. ಏರಿಯಾ ಆಫ್ ಮೇಜರ್ sector is equal to area of circle. Area of circle minus area of minor sector. Area of circle ಇಂದ minor sector ನ ಏರಿಯಾವನ್ನು ಫೈಂಡ್ ಮಾಡಿದರೆ ನಮಗೆ ಏರಿಯಾ ಆಫ್ ದಿ ಮೇಜರ್ ಸೆಕ್ಟರ್ ಸಿಗ್ತದೆ. ಏರಿಯಾ ಆಫ್ ದಿ ಸರ್ಕಲ್ನ ಫಾರ್ಮುಲಾ πr². πr² ಮೈನಸ್ ಏರಿಯಾ ಆಫ್ ದಿ ಮೈನರ್ ಸೆಕ್ಟರ್. ಸೊ ಈಗಾಗಲೇ ನಾವು ಏರಿಯಾ ಆಫ್ ದಿ ಮೈನರ್ ಸೆಕ್ಟರನ್ನು ಇಲ್ಲಿ ಫೈಂಡ್ ಮಾಡಿದ್ವಿ. ಸಿ ಇಲ್ಲಿ ಏರಿಯಾ ಆಫ್ ಸೆಕ್ಟರನ್ನು ನಾವೀಗಾಗಲೇ ಫೈಂಡ್ ಮಾಡಿದ್ವಿ, ದಟ್ ಈಸ್ 78.50. ಸೊ ಮೈನಸ್ 78.50. ಪೈ ಅಂದರೆ 3.14, ಆರ್ ಅಂತ ಹೇಳಿದರೆ ರೇಡಿಯಸ್ 10 × 10 ಸೆಂಟಿಮೀಟರ್, ಮೈನಸ್ 78.50. 3.14 × 100 ಆಯಿತು. ಸೊ ಅಂದರೆ 314 ಮೈನಸ್ 78.50. ಓಕೆ, ಏರಿಯಾ ಆಫ್ ದಿ ಮೈನರ್ ಸೆಕ್ಟರ್ ಫಾರ್ಮುಲಾ ಗೊತ್ತಿದೆ ಅಲ್ವಾ, θ ಡಿವೈಡೆಡ್ ಬೈ 360 × πr². ಓಕೆ, ಇಲ್ಲಿ ಈಗ 314.00 ಮೈನಸ್ 78.50. 0 minus 0 0. Silly 10 minus 5 is 5. Silly 13 minus 8 5. 0 ididu 10 minus 7 3. 2 minus 0 illi 235.50. So area of the major sector 235.50 ಯೂನಿಟ್ ಈಸ್ ಸೆಂಟಿಮೀಟರ್ ಸ್ಕ್ವೇರ್. ಎರಡು ಆನ್ಸರನ್ನು ಸೆಂಟೆನ್ಸ್ ಫಾರ್ಮಲ್ಲಿ ಬರ್ಕೊಂಡು ಬಿಡುವ. ಸೊ ದೇರ್ ಫೋರ್ ಏರಿಯಾ ಆಫ್ ಮೈನರ್ ಸೆಗ್ಮೆಂಟ್, ಏರಿಯಾ ಆಫ್ ಮೈನರ್ ಸೆಗ್ಮೆಂಟ್ ದಟ್ ಈಸ್ ಈಕ್ವಲ್ ಟು 28.50. 28.50 ಸ್ಕ್ವೇರ್ ಸೆಂಟಿಮೀಟರ್. ಹಾಗೆ ಏರಿಯಾ ಆಫ್ ಮೇಜರ್ ಸೆಕ್ಟರ್, ಏರಿಯಾ ಆಫ್ ಮೇಜರ್ ಸೆಕ್ಟರ್ ಇಸ್ ಈಕ್ವಲ್ ಟು ಏರಿಯಾ ಆಫ್ ಮೇಜರ್ ಸೆಕ್ಟರ್ ಎಷ್ಟು ಬಂತು ನಮಗೆ ಆನ್ಸರ್ 235.50 ಸೆಂಟಿಮೀಟರ್ ಸ್ಕ್ವೇರ್. ಸೊ ಇಲ್ಲಿ ಈ ಕ್ವೆಶನಲ್ಲಿ ನಮಗೆ 2 ಸಬ್ ಕ್ವೆಶನ್ ಕೇಳಿದ್ರು, ಅದನ್ನು ನಾವು ಫೈಂಡ್ ಮಾಡಿ ಆಯಿತು. ಸೊ ಈ ಚಾಪ್ಟ್ರಲ್ಲಿ ಯಾವುದೇ ಪ್ರಾಬ್ಲಮನ್ನು ಸಾಲ್ವ್ ಮಾಡಬೇಕಿದ್ರು ನಿಮಗೆ ಆ ಫಾರ್ಮುಲಾ ಅಂತ ಹೇಳುವಂಥದ್ದು ಇಂಪಾರ್ಟೆಂಟ್. ಹಾಗಾಗಿ ಎಲ್ಲ ಫಾರ್ಮುಲಾವನ್ನು ಕಲ್ತ್ಕೊಳ್ಳಿ, ಅದನ್ನು ಯಾವ ರೀತಿಯಾಗಿ ನೆನಪಿಟ್ಕೊಳ್ಬೋದು ಅಂತ ಹೇಳೋದನ್ನು ಕೂಡ ನಾನು ಇಂಟ್ರೊಡಕ್ಷನ್ ವೀಡಿಯೋದಲ್ಲಿ ಈಗಾಗಲೇ ತಿಳಿಸಿದ್ದೇನೆ. ಆ ವಿಡಿಯೋವನ್ನು ನೋಡಿದರೆ ನಿಮಗೆ ಗೊತ್ತಿರ್ತದೆ. ಇನ್ ಕೇಸ್ ನೀವು ಇಂಟ್ರೊಡಕ್ಷನ್ ವೀಡಿಯೋವನ್ನು ಸ್ಕಿಪ್ ಮಾಡಿದ್ದಲ್ಲಿ ಈಗಲೇ ಇಂಟ್ರೊಡಕ್ಷನ್ ವೀಡಿಯೋವನ್ನು ಚೆಕ್ ಮಾಡಿ. ಪ್ಲೇಲಿಸ್ಟ್ ಲಿಂಕನ್ನು ಇದೇ ವಿಡಿಯೋದ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಈಗಾಗಲೇ ಕೊಟ್ಟಾಗಿದೆ. ಸೊ ಪ್ಲೀಸ್ ಡೂ ಚೆಕ್ಔಟ್ ದಿ ಇಂಟ್ರೊಡಕ್ಷನ್ ವೀಡಿಯೋ. ಹಾಗೆ ಈ ವಿಡಿಯೋವನ್ನು ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೇನೆ. ಇಲ್ಲಿ ಡಿಸ್ಕಸ್ ಮಾಡಿದಂತಹ ಕ್ವೆಶನ್ಸನ್ನು ಯಾವ ರೀತಿಯಾಗಿ ಸಾಲ್ವ್ ಮಾಡ್ಬೋದು ಅಂತ ಹೇಳುವಂಥದ್ದು ನಿಮಗೆ ಅರ್ಥ ಆಗಿದೆ ಅಂತ ಹೇಳಿ ನಾನು ಭಾವಿಸ್ಕೊಳ್ತಾ ಇದ್ದೇನೆ. ಯಾವುದೇ ಡೌಟ್ಸ್ ಇದ್ದಲ್ಲಿ, ಏನಾದರೂ ಕ್ವೆಶನ್ಸ್ ಇದ್ದಲ್ಲಿ ಇದೇ ವಿಡಿಯೋದ ಕೆಳಗಿನ ಕಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಕ್ವೆಶನನ್ನು ನೀವು ಪೋಸ್ಟ್ ಮಾಡ್ಬೋದು. ಖಂಡಿತವಾಗಿ ಕೂಡ ನಾನು ನಿಮ್ಮ ಕ್ವೆಶನ್ಸನ್ನು ಆನ್ಸರ್ ಮಾಡ್ತೇನೆ. ಈ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಯಾರೆಲ್ಲ 10th ಸ್ಟ್ಯಾಂಡರ್ಡ್ಗೆ ಪ್ರಿಪೇರ್ ಆಗ್ತಿದ್ದಾರೋ ಅವರೊಂದಿಗೆ ವಿಡಿಯೋವನ್ನು ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ಟೇ ಕನೆಕ್ಟೆಡ್, ಕೀಪ್ ಲರ್ನಿಂಗ್, ಟೇಕ್ ಕೇರ್, ಬಾಯ್.